ಲಾಸ್ಟ್ ಟೈಮು ನಾನು ಕಕ್ಕೆ ಗಿಡದ್ದೊಂದು ಮನೆ ಮದ್ದು ಹೇಳಿದ್ದೆ. ತುಂಬ ಜನಕ್ಕೆ ಅದು ಹೂವು ಸಿಗಲ್ಲ ಅಂತ ಹೇಳಿದರು. ಸೊ ಹಾಗಾಗಿ ಈಗ ನಾನು ನಿಮಗೆ ಮುಲೇತಿ ಮತ್ತು ಅಳಲೆಕಾಯಿಂದ ಹೇಗೆ ಬಂಗು ಹೋಗಿಸ್ಕೋಬೇಕು, ಮತ್ತು ಕಣ್ಣು ಸುತ್ತ ಕಪ್ಪಿರುತ್ತಲ್ಲ ಅದನ್ನು ಹೇಗೆ ಹೋಗಿಸ್ಕೋಬೇಕು, ಯಾವ ಸ್ಕಿನ್ನವ್ರಿಗೆ ಯಾವ ಥರ ಮಾಡ್ಕೋಬೇಕಂತ ಒಂದು ಸಿಂಪಲ್ ಮನೆ ಮದ್ದು ಹೇಳ್ತೀನಿ. ಸೇಮ್ ಪ್ರೊಸೀಜರ್ ಫಾಲೋ ಮಾಡಿ ನಿಮ್ಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಇಲ್ಲಿ ಗಂಧ ತೆಗೆಯೋ ಕಲ್ಲು ಸಿಗುತ್ತೆ ನಿಮಗೆ ಗ್ರಂಥಿಗೆ ಅಂಗಡಿಯಲ್ಲಿ, ಅಥವಾ ನಿಮ್ಮ ಹತ್ರ ಯಾವುದಾದ್ರೂ ಇದೆ ಅದನ್ನೇ ಯೂಸ್ ಮಾಡಿ. ಅದನ್ನು ತಗೊಂಡು ಆಯಿಲಿ ಸ್ಕಿನ್ನರ್ ಆಗಿದ್ದರೆ ರೋಸ್ ವಾಟರ್ ಜೊತೆ ಮಾಡಿ. ಯಾಕೆಂತಂದರೆ ಆಯಿಲಿ ಸ್ಕಿನ್ನವ್ರಿಗೆ ಪಿಂಪಲ್ಲಿಂದ ತುಂಬ ಕಲೆ ಆಗಿರುತ್ತೆ. ಹಾಲು ಹಾಕಿದಾಗ ಮತ್ತೆ ಅದು ಆಯಿಲಿನೆಸ್ ಅನಿಸುತ್ತೆ. ಸೊ ಹಾಗಾಗಿ ರೋಸ್ ವಾಟರ್ ಯೂಸ್ ಮಾಡಿದರೆ ಬೆಸ್ಟ್ ರಿಸಲ್ಟ್ ಬರುತ್ತೆ. ಈ ಎರಡೂ ಕಾಂಬಿನೇಷನ್ಸಲ್ಲಿ ಮಾಡಿಕೊಂಡಾಗ ಕಣ್ಣು ಸುತ್ತ ಇರೋ ಕಪ್ಪು ಹೋಗುತ್ತೆ, ಕಲೆ ಹೋಗುತ್ತೆ. ಇವಾಗೇ ರೀಸೆಂಟಾಗಿ ಏನಾದರೂ ಪಿಗ್ಮೆಂಟೇಷನ್ ಏನಾದರೂ ಸ್ಟಾರ್ಟ್ ಆಗಿದ್ದೆ ರೆಗ್ಯುಲರ್ ಯೂಸ್ ಮಾಡೋದ್ರಿಂದ ಇದರಿಂದ ಪಿಗ್ಮೆಂಟೇಷನ್ಸು ಕೂಡ ಹೋಗುತ್ತೆ. ಸಪೋಸ್ ನಿಮ್ದೇನಾದರೂ ಡ್ರೈ ಸ್ಕಿನ್ ಆಗಿರುತ್ತೆ ಅಂದರೆ ಅವರು ಹಾಲಲ್ಲಿ ಸೇಮ್ ಪ್ರೊಸೀಜರ್ ಯೂಸ್ ಮಾಡಿ, ಆವಾಗ ಸೇಮ್ ರಿಸಲ್ಟ್ ಸಿಗುತ್ತೆ. ಬಟ್ ಬೇರೆ ಬೇರೆ ಸ್ಕಿನ್ ಟೈಪ್ ಅವ್ರಿಗೆ ಬೇರೆ ಬೇರೆ ಥರ ಇರುತ್ತೆ, ಒಂದೇ ಥರ ಮಾಡಬಾರ್ದು. ಅವಾಗ ಒಬ್ಬೊಬ್ಬರಿಗೆ ಆಯಿಲಿ ಸ್ಕಿನ್ ಇದ್ದವರಿಗೆ ಹಾಲಲ್ಲಿ ಹಾಕ್ಕೊಂಡಾಗ ಆಯಿಲಿ ಅನಿಸಿ ಮತ್ತು ಪಿಂಪಲ್ ಬರೋ ಸಾಧ್ಯತೆಗಳಿರುತ್ತೆ. ಹೀಗೆ ಮಾಡಿಕೊಂಡಾಗ ಬೆಸ್ಟ್ ರಿಸಲ್ಟ್ಸ್. ಇವನ್ ಕಣ್ಣು ಸುತ್ತ ಇರೋ ಕಪ್ಪು ಹೋಗುತ್ತೆ, ಮೊಡವೆಯಿಂದ ತುಂಬ ಜನಕ್ಕೆ ಕಲೆ ಉಳ್ಕೊಬಿಟ್ಟಿರುತ್ತೆ, ಸೊ ಅದು ಹೋಗುತ್ತೆ, ಮತ್ತು ಪಿಗ್ಮೆಂಟೇಷನ್ಸ್ ಕೂಡ ಇದರಿಂದ ಹೋಗುತ್ತೆ. ಇದು ತುಂಬ ಸಿಂಪಲ್ ಮನೆ ಮದ್ದು. ಮತ್ತು ಫೇಸ್ ಪ್ಯಾಕ್ ಮಾಡ್ಕೊಳ್ಳೋದ್ರಿಂದ ಫೇಸ್ ಕೂಡ ಗ್ಲೋ ಕೂಡ ಆಗ್ತದೆ. ಸಪೋಸ್ ನಿಮಗೆ ಮಾಡ್ಕೊಳ್ಳೋಕ್ಕಾಗಿಲ್ಲ ಅಂದರೆ ನಮ್ಮ ಹತ್ರ ಕುಂಕುಮಾದಿ ಲೇಪಮ್ ಅನ್ನೋ ಒಂದು ಫೇಸ್ ಪ್ಯಾಕ್ ಇದೆ, ಅದರಿಂದ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಅಡ್ವಾನ್ಸ್ಡಾಗಿ ಮಾಡಿದ್ದೀವಿ. ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಇಲ್ಲ ಮನೆಯಲ್ಲೇ ನಾವು ಸಿಂಪಲ್ಲಾಗಿ ಮಾಡ್ಕೋತೀವಿ ಅಂದರೆ ಈ ಥರ ಪೇಸ್ಟ್ ಆಗುತ್ತೆ, ಅದನ್ನು ಕಲ್ಲಲ್ಲಿ ತೇದೇ ಮಾಡ್ಕೋಬೇಕು. ನಿಮ್ಗೆ ಎಲ್ಲೆಲ್ಲಿ ಪಿಂಪಲ್ ಆಗಿದೆ, ಕಲೆ ಆಗಿದೆ, ಅಥವಾ ಪಿಗ್ಮೆಂಟೇಷನ್ ಆಗಿದೆ, ಕಣ್ಣು ಸುತ್ತ ಇದೆ, ಅಲ್ಲಿಗೆಲ್ಲ ಹಚ್ಕೊಳ್ಳಿ. ಒಳ್ಳೆಯದಾಗಲಿ. ಥ್ಯಾಂಕ್ ಯು.